ಬಸವಣ್ಣನವರಿಗೆ ಅಪಮಾನವಾಗುವಂತೆ ಮಾತನಾಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಬೆಂಗಳೂರು ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠ ಅಧ್ಯಕ್ಷ ಚನ್ನಬಸವಾನಂದ ಸ್ವಾಮೀಜಿ ಆಗ್ರಹಿಸಿದರು. ಈ ಕುರಿತು ಬೀದರ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯತ್ನಾಳ್ ಅವರು ಬಸವಣ್ಣನವರು ಹೊಳ್ಳಾಗ ಹಾರಿದ್ರು ಎಂಬ ಹೇಳಿಕೆ ನೀಡಿ ಬಸವಣ್ಣನವರು ಹಾಗೂ ಅವರ ಅನುಯಾಯಿಗಳಿಗೆ ಅಪಮಾನ ಮಾಡಿದ್ದಾರೆ. ಈ ರೀತಿಯಾದ ಮತಿಭ್ರಮಣೆ ಹೇಳಿಕೆಯಿಂದ ಕೂಡಲೇ ಅವರು ಕ್ಷಮೆಯಾಚಿಸಬೇಕು. ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಡಿಸೆಂಬರ್ 3ರಂದು ಪ್ರತಿಭಟನೆ ನಡೆಸಿ ವಿಧಾನಸಭೆಯ ಸ್ಪೀಕರ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನಾನೇ ಬಸವಣ್ಣ, ನಾನೇಕೆ ಕ್ಷಮೆ ಕೇಳಬೇಕು ಎಂಬ ಅಹಂಕಾರದ ಮಾತುಗಳನ್ನು ಯತ್ನಾಳ್ ಆಡಿದ್ದಾರೆ. ಯತ್ನಾಳ್ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೆ ಇರುವುದಕ್ಕೆ ಇದೇ ಸಾಕ್ಷಿ ಎಂದರು. ನಾನು ವಿಷಾದ ವ್ಯಕ್ತಪಡಿಸುವ ಪ್ರಶ್ನೆನೇ ಇಲ್ಲ, ನಾನು ಕ್ಷಮೆನೂ ಕೇಳಲ್ಲ ಅಂತ ಹೇಳಿದರು. ಇನ್ನೂ ಒಂದು ಅನಾಹುತ ಹೇಳಿಕೆ ಏನಂದ್ರೆ, ನಾನೇ ಬಸವಣ್ಣದ್ದೀನಿ ಅಂತ ಹೇಳ. ನಾನೇ ಬಸವಣ್ಣಿದ್ದ ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಇವ್ರು ಅವ್ವಪ್ಪ ಬರೀ ಬಸವಣ್ಣನ ಹೆಸರು ಇಟ್ಟಿದ್ದಕ್ಕಾಗಿ ಬಸನಗೌಡ ಅಂತ ಹೆಸರು ಇಟ್ಟಿದ್ದಕ್ಕೆ ಬಸವಣ್ಣ ಆಗ್ಲಿಕ್ಕೆ ಬರಲ್ಲ. ದೇವರಾಗಬಹುದು ಆದ್ರೆ ಬಸವಣ್ಣನಾಗಲು ಬಾರದು ಅಂತ ಹೇಳಿ ಸೆರೆಂಡ್ ಹೇಳ್ತಾರೆ. ಅದು ನಾನೇ ಬಸವಣ್ಣ ಇದ್ರಿ ಅಂತ ಅನ್ನುವಂತ ಒಂದು ಅಧಿಕಾರದ ಪಿತ್ತ, ಹಣದ ಒಂದು ಮದ, ಅಧಿಕಾರದ ಮದ, ಆ ಪಿತ್ತ ಇವರಿಗೆ ನತ್ತಿಗೇರಿದೆ. ಅದಕ್ಕಾಗಿ ಈ ರೀತಿ ಅವರು ವಿನಾಶಕಾಲ ವಿಪರೀತ ಬುದ್ಧಿ ಅಂದಂಗ ಈ ವಿನಾಶ ಕಾಲ ಅವರಿಗೆ ಸಮೀಪದ ಅಂತ ಕಾಣಿಸ್ತದೆ. ಅದಕ್ಕಾಗಿ ಇಂತಹ ಅಹಂಕಾರದ ದುರಹಂಕಾರದ ಮಾತುಗಳನ್ನ ಆಡೋದು ಬಿಟ್ಟು ಆ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಬಸನಗೌಡ ಅಂತ ಹೇಳಕ್ಕೆ ನಮಗ ನಾಚಿಕೆ ಬರ್ತದೆ. ಅದಕ್ಕಾಗಿ ನಾವು ಆ ಯತ್ನಾಳ್ ಪಾಟೀಲ್, ಯತ್ನಾಳ್ ಗೌಡ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಕ್ಷಮೆ ಕೇಳದೇ ಇದ್ರೆ ನಾವು ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವರ ಶಾಸಕ ಸದಸ್ಯತ್ವ, ವಿಧಾನಸಭೆ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತು ನಾವು ಬಸವಮಂಟಪದಲ್ಲಿ ಎಲ್ಲಾ ಬಸವ ಪರ ಸಂಘಟನೆ ಸಭೆ ನಡೆಸಿದ್ವಿ. ನಾಳೆ ಉಳಿಸ್ಬಿಟ್ಟು ನಾಡಿದ್ದು 3ನೇ ತಾರೀಕು ನಾವು ಬೀದರ್ನಲ್ಲಿ ಒಂದು ಪ್ರತಿಭಟನೆ ಮಾಡಿ ಎಲ್ಲ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಮಹಿಳಾಗಳ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಎಲ್ಲ ಬಸವ ಪರ ಸಂಘಟನೆಯವರು ಕೂಡ ಇದನ್ನು ಕರೆದು ಎಲ್ಲರೂ ಕೂಡಿ ನಾವು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಕೂಡಲೇ ಯತ್ನಾಳ್ ಅವರು ಈ ಬಗ್ಗೆ ಕ್ಷಮೆಯನ್ನ ಕೇಳಬೇಕು. ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವ್ರ ಬಗ್ಗೆ ಈ ರೀತಿ ಯಾವುದೇ ತಳಗುಳಿಲ್ಲದ ಆಧಾರ ಇಲ್ಲದೇ ಮಾತಾಡಿ ಅವ್ರು ಹೊಳೆ ಹಾರಿದ್ರು ಅನ್ನುವಂತ ಒಂದು ಇತಿಹಾಸ ಇಲ್ಲದೆ ಇರ್ತಕ್ಕಂಥ ಒಂದು ಮಾತುಗಳನ್ನ ಕಪೋಲ ಕಲ್ಪಿತ ಮಾತುಗಳನ್ನ ಹೇಳಿ ಆ ವಿಶ್ವಗುರು ಬಸವಣ್ಣನಿಗೆ ಅವಮಾನ ಮಾಡಿದ್ದಾರೆ. ಅವ್ರ ಕ್ಷಮೆ ಕೇಳಬೇಕು. ನಾವು 3ನೇ ತಾರೀಕು ಪ್ರತಿಭಟನೆ ಮಾಡಿ ಅವರ ಶಾಸಕತ್ವ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದೀವಿ. ಅದಕ್ಕಾಗಿ ಎಲ್ಲ ಬಸವ ಭಕ್ತರು 3ನೇ ತಾರೀಕು ಬಸವ ಮಂಟಪದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡ್ತೀವಿ. ಎಲ್ಲಾ ಬಸವ ಪರ ಸಂಘಟನೆಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಎಲ್ಲರಿಗೂ ನಾವು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.